ವೋಟ್ ಹಾಕಿದವ್ರು ನಾವು, ತೆರಿಗೆ ಕಟ್ಟದವ್ರು ನಾವು, ಅದರಲ್ಲಿ ಐಷಾರಾಮಿಯಾಗಿರೋರು ನೀವು. ಯಾರ್ರಿ ನೀವು? ರಾಜನ ನೀವು? ಪಾಳೆಗಾರನ ನೀವು? ಅದೇ ಜನಗಳು ವೋಟ್ ಹಾಕಿದ್ದಕ್ಕೆ ನೀವು ಇದ್ದೀರಿ ಅಲ್ಲಿ. ಅದೇ ಜನಗಳು ತೆರಿಗೆ ಕಟ್ಟಿದ್ದಕ್ಕೆ ನಿಮ್ಮ TADA ಸಿಗ್ತಾ ಇದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ರಾಜಕಾರಣಿ ಅಂತಂದ್ರೆ ಜನರ ಸೇವಕ. ನೀವು ನಮ್ಮ ಕೆಲಸದವ. ಜನ ನಿಮ್ಮನ್ನ ಕೆಲಸಕ್ಕೆ ಇಟ್ಟಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಅಂತಂದ್ರೆ ಜನರ ನೌಕರ. ನೀವು ಹೆಂಗ್ ಗೊತ್ತಾ? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರೇ ಆಗಿರ್ಲಿ, MLAಗಳು MP ಗಳು ಹೆಂಗ್ ಗೊತ್ತಾ ನೀವು? ನಾವು ದುಡ್ಡು ಕೊಟ್ಟು ನಿಮ್ಮನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಇಟ್ಕೊಂಡಿದೀವಿ. ನಮ್ಮ ಮನೆ ಮುಂದೆ ಕೂತ್ಕೊಂಡು ನಮ್ಮ ಸೆಕ್ಯೂರಿಟಿ ನಮ್ಮ ಮನೆ ನೀರನ್ನ ತಗೊಂಡೋಗಿ ಬೇರೆ ಕಡೆ ಕೊಡ್ತಾ ಇದ್ದಾನೆ. ಅದಕ್ಕೆ ಹೋರಾಟ ಮಾಡಬೇಕು ಅನ್ಕೊಂಡೆ. ನಮ್ಮ ಮನೆ ಸೆಕ್ಯೂರಿಟಿ ನಮ್ಮ ಮನೆಯಿಂದ ನೀರು ತೊಗೊಂಡು ಪಕ್ಕದ ಮನೆಗೆ ಕೊಡ್ತಾ ಇದ್ದಾನೆ. ನಾನು ಹೋರಾಟ ಮಾಡಿ ಅವನ್ನ ತಡಿಬೇಕು ಅಂತ. ನಿಮ್ಗೆ ಅರ್ಥ ಆಗಿರುತ್ತೆ? ನಿಮ್ಮ ಮನೆಗೆ ಒಬ್ಬ ಕೆಲಸಗಾರನ ತೊಗೊತೀರಾ, ಅವನ್ನ ಮನೆ ಕ್ಲೀನ್ ಮಾಡಪ್ಪ, ಮನೆ ಎಲೆಕ್ಟ್ರಿಕಲ್ ರಿಪೇರಿ ಮಾಡಿಸು, ಎಲ್ಲ ಒಬ್ಬ ಮ್ಯಾನೇಜರಾಗಿ ಇಟ್ಕೊತೀರಾ. ನಿಮಗೆ ಕೆಲಸ ಇದೆ, ಬೇರೆ ಕಡೆ ಎಲ್ಲ ದುಡಿತಾ ಇದ್ದೀರಾ ನೀವು. ಅವ್ನಿಗೆ 1 ಲಕ್ಷ ರೂಪಾಯಿ ಸಂಬಳ ಕೊಟ್ಬಿಟ್ಟು ಹೇಳ್ತೀರಿ, ನೋಡಪ್ಪ ನಂದೆಲ್ಲ ಬಿಲ್ ಎಲ್ಲ ಪಕ್ಕ ಮಾಡು, ನಿನಗೆ ಪ್ರತಿ ತಿಂಗಳ 1 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ, ನನ್ನ ಮನೆ ಮೇಂಟೈನ್ ಮಾಡು ಅಂತ ಹೇಳ್ತೀರಾ. ಬಿಟ್ಬಿಡ್ತೀರಾ ಅವನ್ನ? ನಿನ್ನ ಮನೆ ಫುಲ್ ನಿಂದೇವಪ್ಪ ಜವಾಬ್ದಾರಿ ಅಂತ ಕೇಳ್ತೀರಾ ಇಲ್ವೋ ನೀವು? ಏನಪ್ಪ ಎಲೆಕ್ಟ್ರಿಸಿಟಿಗೆ ಎಷ್ಟಾಯಿತು ಎಲ್ಲ ಬಿಲ್ ತೋರಿಸು ಅಂತೀರಾ. ಇಲ್ಲಾಂದ್ರೆ ಅವನು ಹೇಳ್ತಾನೆ, ಸರ್ ಅದು ಎಲ್ಲ ಹೊಡೆದೋಗಿತ್ತು ಸರ್, ನಾನು ಮಾಡಿದ್ದೀನಿ ಸರ್, ಅಲ್ಲ 50,000 ರೂಪಾಯಿ ಖರ್ಚಾಯ್ತು ಸರ್, ಇನ್ನೊಂದು ಆಯ್ತು ಸರ್, ಮತ್ತೊಂದು ಆಯಿತು. ನಿಮ್ಗೆ ಲೆಕ್ಕನೇ ಕೊಡಲ್ಲ ಅಂದ್ಕೊಳ್ಳಿ. ಬಟ್ ಅವನು ನೀವು ಕೆಲಸ ಕೊಡ್ಬೇಕಾದ್ರೆ ನಿಮಗೆ ಒಂದು ಸಂಬಳ ಕೊಡ್ತಾನೆ, ನಿಮಗೆ ಒಂದು ಬ್ರೈಬ್ ಕೊಡ್ತಾನೆ, ಒಂದು ಬಾಟ್ಲಿ ಗುಂಡು ಕೊಡ್ತಾನೆ, ಒಂದು ಕುಕ್ಕರ್ ಕೊಡ್ತಾನೆ ಅಂದ್ಕೊಳ್ಳಿ. ನಿಮಗೆ ನೀವು ಮನೆಗೆ ನಾನು ಕೆಲಸಕ್ಕೆ ಬಂದಿದ್ದೀನಿ, ನೀವು ಕುಕ್ಕರ್ ಇಸ್ಕೊಂಡು ನನಗೆ ಕೆಲಸ ಕೊಡ್ತೀರಾ? ಮತ್ತು ಯಾವುದು ಗೊಂದಲ, ಯಾವುದು ಕ್ಲಾರಿಟಿ ನಂಗೆ ಅರ್ಥ ಆಗ್ತಿಲ್ಲ. ಅಲ್ಲ, ಕುಕ್ಕರ್ ಇಸ್ಕೊಂಡು ಕೆಲಸ ಕೊಡೋಣ ಅನ್ನೋ ಕ್ಲಾರಿಟಿ ನಿಮಗಿದೆ. ಕುಕ್ಕರ್ ಇಸ್ಕೊಂಡು ಕೆಲಸ ಕೊಡ್ತೀನೋ ಗೊಂದಲ ಇರೋದು. ನಾನು ಹೇಳ್ತಿರೋದು ಕುಕ್ಕರ್ ಇಸ್ಕೊಂಡು ನಿಮ್ಮ ಮನೆ ಕೆಲಸದವ್ನು ಇಟ್ಕೊಂಬಿಡ್ರಪ್ಪ. ಫಸ್ಟ್ ಆಫ್ ಆಲ್ ನನ್ನ ಕ್ವಾಲಿಫಿಕೇಷನ್ ಏನು, ನನಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಎಷ್ಟು ಗೊತ್ತಿದೆ, ನನಗೆ ಪ್ಲಂಬಿಂಗ್ ಬಗ್ಗೆ ಎಷ್ಟು ಗೊತ್ತಿದೆ, ನಾನು ಎಷ್ಟು ಕಡೆ ಕೆಲಸ ಮಾಡಿದ್ದೀನಿ, ಅದ್ರ ಬಗ್ಗೆ ವಿವರ ತಿಳ್ಕೊತಾನೆ ನಾನು ಕೆಲಸಕ್ಕೆ ಇಟ್ಕೊತೀನಿ. ಇದು ಗೊಂದಲನ, ಅದು ಗೊಂದಲನ? ಕುಕ್ಕರ್ ಇಸ್ಕೊಂಡು ಕೆಲಸ ಕೊಡೋದು ಗೊಂದಲನ? ಅವನು ಸರ್ಟಿಫಿಕೇಷನ್ ಎಲ್ಲ ತಿಳ್ಕೊಂಡು ಅವ್ನು ಕರೆಕ್ಟಾ, ಅವ್ನ ಆಧಾರ್ ಕಾರ್ಡ್ ಕರೆಕ್ಟಾ, ಅವ್ನು ಕಳ್ಳನ ಸುಳ್ಳನ, ಅವ್ನು ಹೆಂಗೆ ಕೆಲಸ ಮಾಡ್ತಾನ ಅಂತ ಕೆಲಸ ಕೊಡೋದು ಕರೆಕ್ಟಾ? ಇದಕ್ಕೆ ಆನ್ಸರ್ ಹೇಳ್ಬಿಡಿ. ರಾಜಕೀಯ ಪಕ್ಷವಾಗಿ ಬೇಡ, ನಾನು ರಾಜಕೀಯ ಪಕ್ಷ ಅಲ್ವೇ ಅಲ್ಲ ಅನ್ಕೊಳ್ಳಿ. ನಮ್ಗೆ ಓಟೇ ಬೇಡ, ನಮ್ಗೆ ಬರೋದೇ ಬೇಡ. ಇಲ್ಲ ಹೇಳ್ತೀನಿ ಕೇಳಿ, ನಿಮ್ಗೆ ಈ ದಾರಿ ಇದೆ, ಬಂದರೆ ನೋಡಪ್ಪ ನಮ್ಮ ಹತ್ರ ಕೆಲಸಗಾರರಿದ್ದಾರೆ, ನಾವು ಈ ಥರ ಕೆಲಸ ಮಾಡ್ತೀವಿ. ಬೇಡ ಅಂದರೆ ನಿಮ್ಗೆ ಆಲ್ರೆಡಿ 4-5 ಪಕ್ಷಗಳಿದೆ. ರಾಜಕೀಯನೇ ನಿಮ್ಗೆ ಬೇಕು ಅಂದರೆ ಎಸ್, ದೇರ್ ಆರ್ 3-4 ಪಾರ್ಟೀಸ್. ನಾನು ಯಾಕೆ ಅಲ್ಬೇಕು? ಅಲ್ಲ, ಪರ್ಯಾಯವಾಗಿ ಅವ್ರ ಜನರು ನಿಮ್ಮನ್ನು ನೋಡಬೇಕಾದ್ರೆ ಪರ್ಯಾಯ ಇದು. ನೀವು ಅದೇ ಥರ ಮಾಡಿ ಅಂತೀರ, ಅದು ಹೆಂಗೆ ಪರ್ಯಾಯ ಆಗುತ್ತೆ? ಆಲ್ಟರ್ನೇಟಿವ್ ಅನ್ನೋದು ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಬೇರೆ ಹೇಳಬೇಕು. ನಾನು ಅದನ್ನೇ ಮಾಡಿಕೊಂಡು, ನಾನು ಫಂಡ್ಸ್ ಕಲೆಕ್ಟ್ ಮಾಡಿಕೊಂಡು, ನಾನು ಒಂದಷ್ಟು ಜನ ನೋಡ್ರಿ, ಇವ್ರು ಒಕ್ಕಲಿಗಾರಿ, ಇವ್ರಿ, ಈ ಜಾತಿಯವ್ರು ಜಾಸ್ತಿ ಇದ್ದಾರೆ ರೀ, ಇಲ್ಲಿ ಲಿಂಗಾಯಟ್ ಜಾಸ್ತಿ ಇದ್ದಾರೆ ರೀ, ಇಲ್ಲಿ ನಾನು ಇವ್ರು ನಿಲ್ಲಿಸ್ತೀನಿ, ಇವ್ರು ಫೇಮಸ್ ರೀ, ಕೇಳಿ ಇದನ್ನೆಲ್ಲ ಮಾಡಿಬಿಟ್ಟು ನೋಡ್ರಿ ಇಲ್ಲೆಲ್ಲ ಸಭೆ ಸಮಾರಂಭ ಮಾಡ್ತೀನಿ, ಆಶ್ವಾಸನೆ ಕೊಡ್ತೀನಿ ಅಂತ ನಾನು ಶುರು ಮಾಡಿದ್ರೆ ನಿಮ್ಗೆ ಪರ್ಯಾಯ ಅನ್ಸುತ್ತಾ? ಏನು ಅನ್ಸುತ್ತೆ ನಿಮ್ಗದು? ಅಥವಾ ತಮ್ಮ ಪ್ರಜಾಕೀಯದ ಮೂಲಕ ಜನರಿಗೆ ಯಾವ ರೀತಿಯಲ್ಲಿ ಜಾಗೃತಿ? ಅಲ್ಲ, ನಾನು ಹೇಳಿದ್ದು ಇದು ಭಾಳ ಮುಖ್ಯವಾದ, ಇದನ್ನು ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದು ಎಲ್ಲದಕ್ಕಿಂತ ಮುಖ್ಯವಾದ್ದು ನಿಮ್ಮ ಹಣ, ನಿಮ್ಮ ಅಭಿವೃದ್ಧಿ, ನಿಮ್ಮ ಫ್ಯೂಚರು ಎಲ್ಲವೂ ಇಲ್ಲಿದೆ. ನಾನೊಬ್ಬ ಮತದಾರಳಾಗಿ, ಸಾಮಾನ್ಯ ಮತದಾರಳಾಗಿ ನನಗೆ ಇವಾಗ ಪ್ರಜಾಕೀಯದ ಒಬ್ಬ ಅಂದ್ರೆ ಅಲ್ಲಿನ ಅಭ್ಯರ್ಥಿ ಬಗ್ಗೆ ನನಗೊಂದು ನಂಬಿಕೆ ಬರಬೇಕು ಅಂದ್ರೆ ಅವ್ರು ಏನ್ ಮಾಡಿದ್ದಾರೆ? ನಂಬಬೇಡಿ ಅನ್ನೋದೇ ಪ್ರಜಾಕೀಯ. ರಾಜಕೀಯದ ನೀವು ಬೇರೆಯವ್ರು ನಂಬ್ತೀರಾ, ಇದುವರೆಗೂ ನಂಬಿದ್ದೀರಾ ತಾನೇ? ಯಾರೋ ಒಬ್ಬ ಫೇಮಸ್ ವ್ಯಕ್ತಿ ಬಂದಾಗ ನಂಬ್ತೀರಾ, ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಬಂದಾಗ ನಂಬ್ತೀರಾ, ಯಾರೋ ಒಬ್ಬ ಸಮಾಜ ಸೇವೆ ಎಲ್ಲ ಮಾಡಿ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂದಾಗ ನಂಬ್ತೀರಾ. ಯಾರೋ ಒಬ್ಬ ಮಾಮೂಲಿ ವ್ಯಕ್ತಿ ಬಂದಾಗ ಯಾಕೆ ನಂಬಲ್ಲ ನೀವು? ನಂಬಬೇಡಿ ಅಂತ ನಾನು ಹೇಳ್ತಿರೋದು. ಅವನ್ನೂ ನಂಬೇಡಿ, ಯಾರನ್ನೂ ನಂಬೇಡಿ. ಇಲ್ಲಿ ನಿಮ್ಮನ್ನು ನೀವು ನಂಬಿ, ನೀವು ಇನ್ವಾಲ್ವ್ ಆಗಬೇಕು. ನಾಳೆ ಒಂದು ತಪ್ಪು ಮಾಡ್ರಿ ನೀವು ಕೇಳೋ ಥರ ಇರಬೇಕು. ಅದು ಪ್ರಜಾಕೀಯ, ಇಲ್ಲ ರಾಜಕೀಯ ಆಗ್ಬಿಡುತ್ತದು. ಈಗಲೂ ಕಾಡುವಂತ ಪ್ರಶ್ನೆ, ಈಗ ಅಧಿಕಾರ ಸಿಗ್ಲಿಲ್ಲ ಅಂತ ಅಂದ್ರೆ ಪ್ರಜಾಕೀಯದ ಅಭ್ಯರ್ಥಿಗಳು ಯಾವುದೇ ಕೆಲಸ ಮಾಡಲ್ವಾ? ಹಾಗಾದ್ರೆ ಏನಕ್ಕೆ ಮಾಡಬೇಕು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಈಗ ನಿಮಗೆ ಸಂಬಳ ಕೊಡ್ತೀರಂತ ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಅಲ್ವಾ? ಸಂಬಳ ಕೊಡದೇನೆ ಕೆಲಸ ಮಾಡ್ತಿದ್ದೀರಾ? ಇಲ್ಲ, ದಯವಿಟ್ಟು ಈ ಕ್ವಶನ್ಗೆ ಆನ್ಸರ್ ಮಾಡ್ಬಿಡಿ. ಈ ಚಾನಲಲ್ಲಿ ಒಂದು 2 ವರ್ಷ ಕೆಲಸ ಮಾಡಿ ಆಮೇಲೆ ನಿಮ್ಮನ್ನು ಕೆಲಸಕ್ಕೆ ತಗೊಂತಾರ ಇಲ್ಲಿ ಸಂಬಳ ಕೊಡೋದಕ್ಕೆ? ಅದೇಂಗೆ? ನೀವು ಯಾಕೆ ಮಾಡಲ್ಲ ಸಂಬಳ ಇಲ್ಲದೆ ಕೆಲಸ? ನಾನು ಹೊಟ್ಟೆ ಪಾಡಿಸಿರೋದು ಕರೆಕ್ಟ್. ಇದು ಮಾತ್ರ ಹೊಟ್ಟೆ ಪಾಡು. ಅದೇನ್ ಪಾಡೋದು? ಅಲ್ಲ, ನೀವೇನಾದ್ರೂ ಪ್ರೂವ್ ಮಾಡ್ಬೇಕಲ್ವಾ? ಇವಾಗ ನಾನು ಅಭ್ಯರ್ಥಿಯಾಗಿ ಕೇಳಿ, ಇದು ಹೆಂಗೆ ಗೊತ್ತಾ, ನಾವೆಲ್ಲ ಸೇರಿ ಒಂದಷ್ಟು ದುಡ್ಡು ಇಟ್ಟಿದ್ದೀವಿ ಅಲ್ಲಿ, ಅದ್ರ ಒಬ್ನಿಗೆ ಕೊಡ್ಬೇಕು, ಅವ್ನು ಆಟ ಆಡ್ಸೋದು. ಏನು ಹೇಳು, ಹಿಂಗ್ ಮಾಡ್ಕೊಂಬಾ ಅಂತ.
ಅವನು ಆಟ ಆಡ್ತಾನೆ ಫುಲ್. ನೀವು ಹೇಳೋದಂಗೆ ಕಾಲ್ಗೂ ಬೀಳ್ತಾನೆ, ಎಲ್ಲ ಮಾಡ್ತಾನೆ ಕೀ ಸಿಗೋವರೆಗೂ. ಕೀ ಸಿಕ್ಕಿದ ಮೇಲೆ ಹೋಗ ಆ ಕಡೆ ಅಂದ್ಬಿಟ್ಟು ಅವ್ನು ಅದನ್ನು ಎಂಜಾಯ್ ಮಾಡ್ತಾನೆ. ನಿಮ್ಗೆ ಖುಷಿ, ಆಟ ಆಡ್ಸಿದೀವಲ್ಲ ಬಿಡು, ಅಷ್ಟಾರ ಆಟ ಆಡ್ಸಿದೀವಲ್ಲ ಅಂತ. ಈಸ್ ಇಟ್ ಮೇಕಿಂಗ್ ಎನಿ ಸೆನ್ಸ್ ಏನಾರು ಅನ್ನಿಸ್ತಾ ಇದೀನಿ ಇದು ಲಾಜಿಕಲ್ ಅನ್ನಿಸ್ತಾ ಇದೆಯಾ? ನಿಮ್ಮ ಮನೆಗೆ ಯಾರೋ ಒಬ್ಬ ಕೆಲಸಗಾರ ಬೇಕು, ಅವನಿಗೆ ಫಸ್ಟೇ ಬಂದು ಕೆಲಸ ಮಾಡು ಅಂತ ಹೇಳೋದು. ನೀನು ಕೆಲಸ ಕೊಡ್ತೀನಿ, ಫಸ್ಟ್ 1 ವರ್ಷ ಬಂದು ಕೆಲಸ ಮಾಡು ಅಂತ. ಲಾಜಿಕ್ ಅನ್ನಿಸ್ತಾ ಇದೆಯಾ ಅದು? ಈಗ ಒಂದು ವೇಳೆ ಪ್ರಜಾಕೀಯದಲ್ಲಿ ಗೆದ್ದಂತ ಅಭ್ಯರ್ಥಿ ಈ ಕೀ ಸಿಕ್ಕಾದ್ಮೇಲೆ ಬದಲಾವಣೆ ಆದ್ರೆ ನೀವೇನ್ ಮಾಡ್ತೀರಾ ಸರ್? ಕೀ ನಿಮಗೆ ಕೊಡೋದಕ್ಕೆ ನಾನು ಹೇಳ್ತಿರೋದು, ಕೀ ಅವನಿಗೆ ಕೊಡಬೇಡಿ ಅಂತಾನೆ ಪ್ರಜಾಕೀಯ ಇರೋದು. ಪ್ರಜಾಕೀಯದಲ್ಲಿ ನೋಡಿ, ಅಭ್ಯರ್ಥಿನ ಸೆಲೆಕ್ಟ್ ನೀವು ಮಾಡ್ತೀರಾ, ಎಲೆಕ್ಟ್ ನೀವು ಮಾಡ್ತೀರಾ. ಕರೆಕ್ಷನ್, ರಿಜೆಕ್ಷನ್, ಪ್ರಮೋಷನ್ ಪ್ರತಿಯೊಂದು ಜನರು ಮಾಡೋವಂಥ ಒಂದು ಪದ್ಧತಿ ಬರಬೇಕು. ಅದಕ್ಕೆ ನಾವುಗಳು ಪ್ರಜೆಗಳು ಹೋರಾಡಲೇಬೇಕು. ಅದಕ್ಕೆ ಯಾರನ್ನ ನಂಬಿ ಅವ್ನು ಮಾಡ್ತಾನೆ ಇವ್ನು ಮಾಡ್ತಾನೆ, ನಾಳೆ ಇಲ್ಲಿ ಬರೋನು ತಪ್ಪು ಮಾಡ್ಬೋದು, ನಾಳೆ ಇಲ್ಲಿ ಬರೋನು ಕರಪ್ಟ್ ಆಗ್ಬೋದು. ಹೆಂಗೆ ಹೇಳ್ತೀರ ಅವ್ನು ಕರಪ್ಟ್ ಅಲ್ಲ ಅಂತ? ಅವ್ನ ಹತ್ರ ದುಡ್ಡಿಲ್ಲ ಅಂದರೆ ಕರಪ್ಟ್ ಆಗಲ್ವಾ? ನಾಳೆ ಇಲ್ಲಿ ಬಂದವ್ನು ಚೇಂಜ್ ಆಗ್ಬಿಡುವುದು, ನಾಳೆ ಗೆದ್ದು ಕೂಡಲೇ. ಇಲ್ಲ ಅದನ್ನೇ ಹೇಳ್ತಿರೋದು, ಇಲ್ಲಿ ಮತದಾರರ ಪಕ್ಷ ಇದು. ನಾನು ಯಾಕೆ ಎಲೆಕ್ಷನ್ ನಿಲ್ತಾ ಇಲ್ಲ ಅಂದರೆ, ನಾನು ಮತದಾರರ ಜೊತೆ ಇರಬೇಕು. ನಾನು ಇವ್ರ ಜೊತೆ ಸೇರ್ಕೊಂಡು ಅಭ್ಯರ್ಥಿಯಾಗಿ ನಾನು ಎಲೆಕ್ಷನ್ ಗೆದ್ಕೊಂಡು ನಾಳೆ ಇವ್ರನ್ನ ಮೇಂಟೈನ್ ಮಾಡೋದೇ ಆಗ್ಬಿಡ್ಬಾರ್ದಲ್ವ ನಾನು? ಮತದಾರರ ವಾಯ್ಸ್ ಯಾರು ಅವಾಗ? ನಾಳೆ ಇಲ್ಲಿ ಬಂದು ಕೆಲಸಗಾರರು ಮಾಡಿದಾಗ ನಾಳೆ ಅವ್ನು ಸರಿಯಾಗಿ ಮಾಡಲಿಲ್ಲ, ನಾಳೆ ಅವ್ನು ಭ್ರಷ್ಟಾಚಾರದಲ್ಲಿ ತೊಡಕೊಂಡ, ಅವ್ನು ಟ್ರಾನ್ಸ್ಪರೆಂಟ್ ಆಗಿಲ್ಲ, ಅವ್ನು ಜನರ ಜೊತೆ ಕನೆಕ್ಷನಲ್ಲಿಲ್ಲ, ಜನರ ಹತ್ರ ಏನು ಕೇಳ್ತಾ ಇಲ್ಲ ಅಂದಾಗ ಅವನ್ನ ಕೆಳಗೆ ಇಳಿಸ್ಬೇಕು ನಾವು. ಆ ಹೋರಾಟದಲ್ಲಿ ಮೊದಲನೇ ಅವ್ನು ನಾನು ಇರ್ತೀನಿ, ಬನ್ನಿ ನನಗೆಲ್ಲ ಸಪೋರ್ಟ್ ಮಾಡಿ. ನನ್ನ ಪಕ್ಷ ನಿಂತ್ಕೊಂಡು ಗೆದ್ದಿರೋನೇ ನಾನು ಕೆಳಗಿಳಿಸ್ತೀನಿ, ನನಗೆ ವೋಟರ್ ಸಪೋರ್ಟ್ ಮಾಡಿ. ಇದು ಒಂದು ದೊಡ್ಡ ಸುದ್ದಿ ಆಗಬೇಕು ಇಂಡಿಯಾದಲ್ಲಿ. ಇದು ಪ್ರಜಾಕೀಯಕ್ಕೆ ಮಾತ್ರ ಸೀಮಿತನ ಸರ್? ಈಗ ಒಬ್ಬ ತಪ್ಪು ಮಾಡಿದ್ರೆ, ರಾಜಕೀಯಕ್ಕೆ ಬಂದಾದ್ಮೇಲೆ ತಪ್ಪು ಮಾಡಿದ್ರೆ ಇಳಿಸೋದಕ್ಕೆ ನಾನ್ ಸಪೋರ್ಟ್ ಮಾಡ್ತೀನಿ ಅನ್ನೋದು ಪ್ರಜಾಕೀಯಕ್ಕೆ ಮಾತ್ರ ಸೀಮಿತ ಆಗುತ್ತೆ? ಪ್ರಜಾಕೀಯದಲ್ಲಿ ನಾವು ಹೇಳ್ತಿದ್ದೀವಿ, ನೀವು ಮಾಡಿ, ಏನೇ ರಾಜಕೀಯ ಪಾರ್ಟಿಗಳು ಮಾಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಪ್ರಸ್ತುತ ಸ್ಥಿತಿನೂ ಹಾಗೆ ಇದೆ ಸರ್. ಎಲ್ಲಿದೆ? ಎಷ್ಟು ಬಂಡಾಯ ಎದ್ದಿದ್ದಾರೆ, ಅವರಿಗೆ ಟಿಕೆಟ್ ಮಾತ್ರ ಮುಖ್ಯ ಆಗ್ತಿದೆ ಸರ್. ನಿಮಗೆ ಜನರ ಸೇವೆ ಇಂಪಾರ್ಟೆಂಟ್ ಆಗ್ತಿಲ್ಲ, ಈಗ ಯಾಕೆ ನೀವು ಹೋರಾಟ ಮಾಡಲ್ಲ? ಹಾಗಾದ್ರೆ ಅಲ್ಲ ರೀ, ನಾನು ಯಾಕೆ ಹೋರಾಟ ಮಾಡ್ಲಿ? ನೀವು ಜನಗಳೇ ಸುಮ್ಮನೆ ಇದ್ದೀರಲ್ಲ. ಅಲ್ಲ, ನಾನು ಹೋರಾಟ ಮಾಡಿ ನೀವು ಅದನ್ನು ಒಪ್ಕೊಂಡಿದ್ದೀರಲ್ಲ ಆ ಸಿಸ್ಟಮ್ನ. ಸರ್ ಅದು ಕರೆಕ್ಟು ಅಂತೀರಾ, ನನಗೂ ಅದೇ ಹೇಳ್ತೀರಾ. ಸರ್ ದುಡ್ಡು ಖರ್ಚು ಮಾಡಿ ಸರ್ ಪ್ರಚಾರ ಮಾಡಿ ಸರ್ ಕಾಣಿಸ್ತಿಲ್ಲ ಸರ್ ಎಲ್ಲೂ. ನಾನು ಅದೇ ಮಾಡಬೇಕು, ಬದಲಾವಣೆ ಬೇಕು ನಿಮಗೆ. ನಾನು ಬದಲಾವಣೆ ಹೇಳಿದ್ರೆ ಸರ್ ಅರ್ಥನೇ ಆಗ್ತಿಲ್ಲ ಸರ್ ನಮಗೆ ಅಂತೀರಾ. ಸರ್ ಅಂದ್ರೆ ಇವಾಗ ಪ್ರಜಾಕೀಯ ಅಧಿಕಾರಕ್ಕೆ ಬಂದು ಅಲ್ಲಿನ ಗೆದ್ದಂತ ಅಭ್ಯರ್ಥಿಗಳು ತಪ್ಪು ಮಾಡಿದಾಗ ಮಾತ್ರ ನಿಮ್ಮ ಹೋರಾಟ ಇರುತ್ತೆ? ಹೌದು, ಇನ್ನೇನು ತಪ್ಪು ಮಾಡಿದಾಗ ಮಾತ್ರ ಹೋರಾಟ ತಾನೆ. ಸರಿ ಮಾಡ್ತಿರ್ಬೇಕಾದ್ರೆ ಯಾಕೆ ಹೋರಾಟ ಮಾಡಬೇಕು? ಅಂದ್ರೆ ಈಗ ಯಾವ ಪಕ್ಷಗಳ ಅಧಿಕಾರದಲ್ಲಿ ತಪ್ಪು ಮಾಡಿದ್ರು ನೀವು ಅದಕ್ಕೆ ತಲೆ ಹಾಕಲ್ಲ? ಅದನ್ನ ನೀವು ಒಪ್ಕೊಂಡಿದ್ದೀರಾ? ನಾನು ಹೇಳ್ತೀರಾ, ನನ್ನ ಪಕ್ಷ ನೀವು ಒಪ್ಕೊಂಡ್ರೆ, ನೀವು ಜವಾಬ್ದಾರಿ ತಗೊಂಡ್ರೆ ನಾನು ಅದಕ್ಕೆ ನಿಮ್ ಜೊತೆ ಸರಿ. ಹಾಗಾದ್ರೆ ಜನಸಾಮಾನ್ಯರು ಬಂದು ಈ ಅಧಿಕಾರಿಗಳು ಸರಿ ಇಲ್ಲ ಅಂದ್ರೆ, ಈ ಸರ್ಕಾರದ ಸರಿ ಇಲ್ಲ, ಬನ್ನಿ ನೀವು ಕೇಳಿ. ನಾನು ಹೇಳ್ತಿರೋದು, ನಾನು ಪ್ರಚಾರ ಮಾಡ್ತಿಲ್ಲ, ಓಟ್ ಹಾಕ್ತೀರಾ? ಕೇಳಿ, ಇದಕ್ಕೆ ಫಸ್ಟ್ ಆನ್ಸರ್ ಮಾಡಿ. ಇಲ್ಲ ಹಾಕಲ್ಲ ನೀವು. ಪ್ರಚಾರ ಬೇಕು ನಿಮ್ಗೆ, ಪ್ರಚಾರ ಮಾಡಕ್ ದುಡ್ಡು ಬೇಕು. ಅವ್ನು ದುಡ್ಡು ಖರ್ಚು ಮಾಡ್ಬೇಕು, ಅವ್ನು ದುಡ್ಡು ಖರ್ಚು ಮಾಡೋ ಅವ್ನು ಕರೆಕ್ಟ್ ಆಗಿರ್ಬೇಕು, ಅವ್ನು ಕರಪ್ಟ್ ಆಗಬಾರ್ದು. ಇದೆಂತ ಲಾಜಿಕ್ ರೀ? ಸರಿ ಸರ್, ನಿಮ್ಮ ಮನೆ ಕೆಲ್ಸಕ್ಕೆ ಬರೋಕೆ ನಾನು ಕೋಟಿ ಖರ್ಚು ಮಾಡಬೇಕು, ಬಂದ್ರೆ ನೀವು 20,000 ಸಂಬಳ ಕೆಲಸ ಮಾಡೋ ಅಂದ್ರೆ ಅದ್ ಹೆಂಗೆ?